ನಮಸ್ಕಾರ ವೀಕ್ಷಕರೇ. ಚಿಂತೆಯೇ ಚಿತೆಗೆ ಮೂಲ ಅಂತ ಹೇಳ್ತಾರೆ. ಈ ಚಿಂತೆ ಅನ್ನೋದು ಮನುಷ್ಯನ ಹಂತ ಹಂತವಾಗಿ ಕೊಲ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಚಿಂತೆಯಿಂದ ಮುಕ್ತನಾಗಿ ಒಂದು ಸುಖ ಸಂತೋಷದ ಜೀವನನ ನಡೆಸಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯವನ್ನು ಹೇಗೆ ಪಡ್ಕೊಳ್ಳೋದು? ಆಯುರ್ವೇದದ ಸಲಹೆಯಿಂದ. ಆಯುರ್ವೇದದ ಸಲಹೆಯನ್ನು ಹೇಗಪ್ಪ ಪಡೆಯೋದು? ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ದೇಹದ ಅತಿ ಹೆಚ್ಚಿನ ತೂಕವಿಟ್ಕೊಂಡು ಕೆಲವೊಬ್ರು ತುಂಬ ಬಳಲ್ತಾರೆ, ತುಂಬ ಒಂದು ಮಾನಸಿಕವಾದ ವೇದನೆ ಕೂಡ ಅನುಭವಿಸ್ತಾರೆ. ಏನಪ್ಪ ಇಷ್ಟು ಭಾರ ಇದ್ದೇನೆ ನಾನು, ಜನ ನೋಡಿ ನಗ್ತಾರೆ, ಈ ರೀತಿ. ಸೊ ಹಾಗಾದರೆ ಇದಕ್ಕೆ ಕಾರಣ ಏನು, ಈ ದೇಹದ ಅತಿ ಹೆಚ್ಚಿನ ತೂಕಕ್ಕೆ, ಮತ್ತು ಇದಕ್ಕೆ ಪರಿಹಾರ ಏನು ತಿಳಿಸ್ತೀರಾ? ಈಗ ಮುಖ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಒಬ್ಬೊಬ್ಬರು ದೇಹದ ಪ್ರಕೃತಿ ಒಂದೊಂದು ಥರ ಇರುತ್ತೆ ಅಂತ ಹೇಳಿ. ಈಗ ನಮ್ಮ ಮೊದಲಿನ ಸಂಚಿಕೆಗಳನ್ನು ನಾವು ಮೆಲುಕು ಹಾಕ್ಕೊಂಡ್ರೆ, ಮೊದಲಿನ ಸಂಚಿಕೆಗಳಲ್ಲಿ ನಾವು ಯಾವ್ಯಾವ ರಾಶಿಯವರ ಆಕೃತಿ ಹೇಗಿರುತ್ತೆ, ಯಾರು ಹೆಚ್ಚು ಅವರ ಚರ್ಮ ದಪ್ಪಗಿರುತ್ತೆ, ಹೇಗಿರುತ್ತೆ ಅವರ ಒಂದು ಪ್ರಕೃತಿ ಅನ್ನೋದನ್ನು ನಾವು ತಿಳಿಸ್ಕೊಟ್ಟಿದ್ವಿ. ಅದೇ ರೀತಿಯಾಗಿ ನಾವು ನೋಡ್ತಾ ಬಂದರೆ ಆಯುರ್ವೇದದಲ್ಲಿ ನಾವು ವಾತ ಪಿತ್ತ ಕಫ ಅಂಥೇಳಿ ನಾವು ಅದನ್ನು ವಿಂಗಡಿಸ್ಕೊಂಡಿದ್ದೀವಿ. ಈ ಕಫ ಪ್ರಕೃತಿಯವರು ಹೆಚ್ಚು ದಪ್ಪಾಗಿರ್ತಾರೆ ಅಂಥೇಳಿ. ಈಗ ನೀವು ಹೇಳಿದ ಪ್ರಕಾರ ಒಬೆಸಿಟಿ ಯಾರಿಗೆ ಬರುತ್ತೆ ಅಂದರೆ, ಒಂದು ಹೆರಿಡಿಟ್ರಿ ಫ್ಯಾಕ್ಟರ್ ಆಗಿ ಬರ್ಬೋದು, ಅಂದರೆ ವಂಶ ಪಾರಂಪರಿಕವಾಗಿ ಬರುವಂಥದ್ದು. ಮತ್ತು ಅದಲ್ಲದೆ ಹೆಚ್ಚು ಕೊಬ್ಬಿನಾಂಶವನ್ನು ಇಂಟೇಕ್ ಮಾಡೋರು, ಮತ್ತು ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅಂತ ಏನಂತ ಹೇಳ್ತೀವಿ ನಾವು. ಯಾವುದೇ ಒಂದು ಆಹಾರವನ್ನು ಸ್ವೀಕರಿಸುವಾಗ, ತಿನ್ನುವಾಗ ನಾವು ಒಂದು ಹಂತದಲ್ಲಿ ಇಟ್ಕೊಳ್ಬೇಕು. ನನ್ನ ದೇಹಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಮಾತ್ರ, ಅಂದರೆ ನನಗೆ ಜೀರ್ಣದ ಶಕ್ತಿ ಎಷ್ಟಿದೆ ಇದನ್ನು ಫಸ್ಟು ನಾವು ಅರ್ಥ ಮಾಡಿಕೊಂಡು, ಮತ್ತು ಎತ್ತರಕ್ಕೆ ತಕ್ಕಂತೆ ನಮ್ಮ ದೇಹದ ತೂಕ ಇರಬೇಕು. ಎತ್ತರಕ್ಕೆ ತಕ್ಕಂತೆ ನಮ್ಮ ದೇಹದ ತೂಕ ಇಲ್ಲ ಅಂತಂದರೆ ಆ ಒಂದು ಏನು ಒಬೆಸಿಟಿ ಅನ್ನೋದೊಂದು ಏನು ಸಮಸ್ಯೆ ಇದೆ ಇದು ಎದುರಾಗುತ್ತೆ. ಮತ್ತು ಈಗ ಮುಖ್ಯವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ವೆಯ್ಟ್ ಲಾಸನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಯಾವ ಆಹಾರವನ್ನು ತಿಂದರೆ ಅಥವಾ ಯಾವ ಒಂದು ವ್ಯಾಯಾಮ ಪದ್ಧತಿಯನ್ನು ಅನುಸರಿಸಿದರೆ ನಾವು ಈ ಒಂದು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ. ಈಗ ನೀವು ನೋಡಿರ್ಬೋದು, ಎಲ್ಲ ಸರ್ವಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ಸ್ ಬಂದಿರುತ್ತೆ. ಒಂದು ತಿಂಗಳಲ್ಲಿ 15 kg ಕಳೆದುಕೊಳ್ಬೋದು, 20 kg ಕಳೆದುಕೊಳ್ಬೋದು ಅಂತ ಹೇಳಿ. ಇದು ಹೇಗೆ ಅಂತಂತಂದರೆ, ಕೆಲವೊಂದು ಇದರಲ್ಲಿ ನ್ಯಾಚುರಲ್ಲಾಗಿ ಮಾಡುವಂಥದ್ದು ಯಾವುದೂ ಪದ್ಧತಿಗಳಿಲ್ಲ. ಇದಕ್ಕೆಲ್ಲ ಕೆಲವರು ರೇಸನ್ನು ಬಿಟ್ಟುಬಿಟ್ಟು ಕೊಬ್ಬಿನಾಂಶವನ್ನು ತೆಗೆಯುವಂಥದ್ದು, ಮತ್ತು ಅದಲ್ಲದೆ ಕೆಲವೊಂದು ಸರ್ಜರೀಸ್ ಕೂಡ ಇದೆ ಕೊಬ್ಬಿನಾಂಶವನ್ನು ತೆಗೆಯುವಂಥದ್ದು, ಅಥವಾ ಅದಕ್ಕೆ ಕೆಲವೊಂದು ಸ್ಟೆರಾಯ್ಡ್ಸ್ ಅಥವಾ ಮೆಡಿಸಿನ್ಸನ್ನು ಕೊಟ್ಬಿಟ್ಟು ಆ ಒಂದು ಕೊಬ್ಬನ್ನು ಕರಗಿಸುವಿಕೆ. ಇದೆಲ್ಲನೂ ಏನಾಗುತ್ತೆ ಅಂತಂದರೆ ಈಗ ಗೊತ್ತಾಗಲ್ಲ. ಸ್ವಲ್ಪ ಸಮಯದ ನಂತರ, ಕೆಲವು ವರ್ಷಗಳ ನಂತರ ಅವರೇನು ಔಷಧಿಗಳನ್ನು ಕೊಟ್ಟಿರ್ತಾರೆ, ಅದು ನಾವೇನು ತೊಗೊಂಡಿರ್ತೀವಿ, ನಂತರ ಅದು ದೇಹದ ಮೇಲೆ ತುಂಬ ಎಫೆಕ್ಟನ್ನು ಕೊಡುತ್ತೆ. ಹೀಗಾಗಿ ನಾವು ಆದಷ್ಟು ಇಂಥ ಒಂದು ಏನು ಪದ್ಧತಿಗಳಿದೆ, ಅಥವಾ ಎಲ್ಲೋ ಹೋಗಿ ನಾವು ಸರ್ಜರಿ ಮಾಡಿಸ್ಕೊಳ್ಳೋದು ಅದಕ್ಕೋಸ್ಕರ ಮತ್ತು ಆಹಾರವನ್ನು ನಾವು ಕೆಲವರು ಅಂದ್ಕೊಂಡಿರ್ತಾರೆ, ನಾನು ಆಹಾರವನ್ನು ಸೇವಿಸೋದು ಬಿಟ್ಬಿಟ್ರೆ ನಾನು ವೇಟ್ ಕಡಿಮೆ ಆಗುತ್ತೆ ಅಂಥೇಳಿ. ಅದು ಕೂಡ ತಪ್ಪಾಗುತ್ತೆ. ಯಾಕಂತಂದರೆ ನಾವು ಒಂದು ಕ್ರಮೇಣವಾಗಿ ಒಂದು ಆಹಾರವನ್ನು ಅನುಸರಿಸಿರ್ತೀವಿ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ನಾವು ಏನು ಆಹಾರ ತೊಗೊಳ್ತಾ ಇರ್ತೀವಿ, ಸಡನ್ನಾಗಿ ಇದನ್ನು ಬ್ರೇಕ್ ಮಾಡಿದಾಗ, ಆ ಟೈಮ್ ಗ್ಯಾಪ್ ಆದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂಥ ತೊಂದರೆಗಳು ಹೆಚ್ಚು. ಮತ್ತು ಅದೇ ಸಮಯದಲ್ಲಿ ನೀವೇನಾದರೂ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಅಥವಾ ಕೊಬ್ಬಿನ ಅಂಶವನ್ನು ತೆಗೆದುಕೊಳ್ಳೋದು, ಅಥವಾ ಯಾವುದೇ ರೀತಿ ಐಸ್ ಕ್ರೀಮ್ಸು ಈ ಥರ ನೀವು ತೆಗೆದುಕೊಳ್ಳೋದು ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ. ನಾವು ತಿಂಗಳಿಗೆ 1/2 kg ರೆಡ್ಯೂಸ್ ಆದರೆ, ಮಿನಿಮಮ್ 450 to 1/2 kg ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ತಾ ಬಂದರೆ, ಅಂದರೆ ನಮ್ಮ ಆಹಾರ ಹೇಗಿರಬೇಕು ಅಂದರೆ ಆದಷ್ಟು ನಾರಯುಕ್ತ ಆಹಾರಗಳು ಮತ್ತು ಬೇಗ ಡೈಜೆಸ್ಟ್ ಆಗುವಂಥ ಆಹಾರಗಳನ್ನು ತೆಗೆದುಕೊಳ್ಳೋದು, ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಆಹಾರವನ್ನು ಸೇವಿಸೋದೇನಿದೆ ಅದನ್ನು ಕಡಿಮೆ ಮಾಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ಲಿಕ್ವಿಡ್ ಇಂಟೇಕನ್ನು ಮಾಡೋದ್ರಿಂದ ಇದು ಏನು ಒಂದು ತೊಂದರೆ ಆಗ್ತಾ ಇರುತ್ತೆ, ಹೆಚ್ಚು ಒಬೆಸಿಟಿ ಅಥವಾ ಹೆಚ್ಚು ನಮಗೆ ದೇಹದ ತೂಕ ಹೆಚ್ಚುತ್ತಾ ಇರುತ್ತೆ, ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಇದೊಂದು ಸುಲಭ ಉಪಾಯ ಅಂಥೇಳಿ. ಆದಷ್ಟು ನೆನ್ಪಿಟ್ಕೊಳ್ಳಿ, ಒಂದು ತಿಂಗಳಿಗೆ 500 ಗ್ರಾಮ್ನಷ್ಟು ಕಡಿಮೆ ಆದರೆ ಸಾಕು. ಸೊ ವರ್ಷಕ್ಕೆ ಅವಾಗ ಎಷ್ಟಾಯಿತು, 6 kg ಕಡಿಮೆ ಆದಂಗೆ ಆಯಿತು. ಈ ರೀತಿ ನೀವು ಕಡಿಮೆ ಮಾಡ್ತಾ ಬರಬೇಕು ಹೊರತು, ಒಂದೇ ಸಾರಿ ನಾನು ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ವೇಟ್ನ, 15 kg ಲಾಸ್ ಆಗಿಬಿಡ್ತೀನಿ, ಭಾಳ ಹೆಂಗಾಗಿ ಕಾಣಿಸ್ತೀನಿ, ಹಾಗೆ ಹೇಗೆ ಅಂತ ಹೇಳಿ ಇಂಥದ್ದು ಮಾಡ್ಕೊಳ್ಳೋದ್ರಿಂದ ಒಂದು ದೇಹಕ್ಕೆ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ. ಅದಲ್ಲೇ ಈ ಹಾರ್ಟ್ಗಳಿಗೆ ಒಂದೇ ಸಾರಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಆ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಈ ಒಂದೇ ಸಾರಿ ಹೋದ ತಕ್ಷಣ ಕಷ್ಟ ಆಗುತ್ತೆ. ಯಾಕಂತಂದರೆ
ಲಂಗ್ಸ್ಗಳು ವೀಕ್ ಅನಿಸುತ್ತೆ, ನಮಗೆ ಕೆಲವು ಬಾರಿ ನಾವು ಏನೋ ಕೆಲಸ ಮಾಡೋಕ್ಕೆ ಹೋದರೆ ವೀಕ್ನೆಸ್ ಜಾಸ್ತಿ ಆಗುತ್ತೆ. ಇಂಥದ್ದೆಲ್ಲ ತೊಂದರೆಗಳಿರುತ್ತೆ. ಅದು ಸಡನ್ನಾಗಿ ಆ ಒಂದು ತಿಂಗಳಲ್ಲಿ ಒಂದು ವಾರದಲ್ಲಿ ಕಂಡು ಬರೋದಿಲ್ಲ. ಆದ್ದರಿಂದ ನೀವು ಏನೇ ಆಹಾರವನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ನೀವು ಲಿಮಿಟೆಡ್ ಅಮೌಂಟ್ನಲ್ಲಿ ತೆಗೆದುಕೊಂಡು ನೀರಿನ ಸೇವನೆ ಮತ್ತು ಲಿಕ್ವಿಡ್ ಫಾರ್ಮ್ನಲ್ಲಿ ಹೆಚ್ಚು ಫ್ರೆಶ್ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಸೊ ಈ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು. ಇವತ್ತೆರಡು ಪ್ರಯೋಗಗಳನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ನೋಡಿಕೊಂಡು ಅದರ ಪ್ರಯೋಜನವನ್ನು ತಾವೆಲ್ಲ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ದೇಹದ ತೂಕ ಹೆಚ್ಚಲಿಕ್ಕೆ ಕಾರಣವೇನು, ಹಾಗೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವೊಂದು ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಬನ್ನಿ ಈಗ ದೇಹದ ತೂಕವನ್ನು ಇಳಿಸಿಕೊಳ್ಳಲು ಮನೆಯಲ್ಲಿ ತಯಾರಿಸಬಹುದಾದಂಥ ಒಂದು ಸುಲಭವಾದ ಮನೆ ಔಷಧ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಕಪ್ಪು ಉಪ್ಪು, ಮೆಂತೆಕಾಳು, ಮಜ್ಜಿಗೆ, ಸೌತೆಕಾಯಿ ಪೇಸ್ಟ್ ಹಾಗೂ ಕೊತ್ತಂಬರಿ ಸೊಪ್ಪು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇಲ್ಲಿ ನಾವು ಸೌತೆಕಾಯಿಯ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀವಿ. ಇದನ್ನು ಮಜ್ಜಿಗೆಗೆ ಬೆರೆಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ಮೆಂತೆಕಾಳು ಹಾಗೂ ಕಪ್ಪುಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ನಾವು ಜಜ್ಜಿಕೊಂಡು ನಂತರ ಅದನ್ನು ಈ ಮಜ್ಜಿಗೆಗೆ ಬೆರೆಸಬೇಕು. ಬನ್ನಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನಷ್ಟು ಅಂತೇಳಿ ಹೇಳ್ಬೋದು. ಇದಕ್ಕೆ ಚಿಟಿಕೆಯಷ್ಟು ಕಪ್ಪು ಉಪ್ಪು, 1/4 ಚಮಚದಷ್ಟು ಮೆಂತೆಕಾಳು. ಈಗ ಇದನ್ನು ಜಜ್ಕೊಳ್ಳಿ. ಕಿರಣ್ ಮೈಯವರು, ಈ ರೀತಿ ಸಿದ್ಧವಾದಂಥ ಏನು ಈ ಒಂದು ಚೂರ್ಣ ಅಥವಾ ಈ ಮಿಕ್ಸ್ ಮಾಡಿಕೊಂಡು ನಾವು ಇದೇನು ಜಜ್ಕೊಂಡಿದ್ದೀವಿ ಮೆಂತೆಕಾಳು, ಕಪ್ಪುಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು, ಇದನ್ನು ಒಂದು ಗ್ಲಾಸ್ ಮಜ್ಜಿಗೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಸೌತೆಕಾಯಿಯ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಹಾಗೆ ನಾವು ಸೌತೆಕಾಯಿಯನ್ನು ಈ ಪಾನೀಯದಲ್ಲಿ ಯಾಕೆ ಬೆರೆಸ್ತಾ ಇದ್ದೀವಿ ಅಂತ ಹೇಳ್ತೀರಾ? ಕಿರಣ್ಮಯಿ ಅವರೇ, ನೀವು ಕೇಳಿದ್ರೆ ಈ ಸೌತೆಕಾಯಿಯನ್ನು ನಾವು ಇದಕ್ಕೆ ಯಾಕೆ ಬೆರೆಸ್ತೀವಿ ಅಂತ ಹೇಳಿ. ಈ ಸೌತೆಕಾಯಿಯಲ್ಲಿ ಯಾವುದೇ ರೀತಿಯ ಫ್ಯಾಟ್ ಇಲ್ಲ ಮತ್ತು ಫೈಬ್ರಸ್ ಆಗಿರೋದ್ರಿಂದ, ಹೆಚ್ಚು ನಾರಯುಕ್ತ ಇರೋದ್ರಿಂದ, ಮತ್ತು ಇದಲ್ಲದೆ ಮೆಂತೆಕಾಳು ಕೂಡ ನಾರಯುಕ್ತ ಅಂತೇಳಿ ಹೇಳ್ಬೋದು. ಮತ್ತು ಇದರಲ್ಲಿ ಕಪ್ಪುಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಬಳಸಿದ್ದೀವಿ. ಜೀರ್ಣಕ್ಕೆ ತುಂಬ ಉಪಯೋಗಕಾರಿ. ಅದಲ್ಲದೆ ಆದಷ್ಟು ಹೆಚ್ಚು ಉಪಯೋಗಕ್ಕೆ ಬರುವಂಥ ಈ ಸೌತೆಕಾಯಿ ಪೇಸ್ಟ್ ನಾರಯುಕ್ತ ಇರೋದರಿಂದ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ, ಮತ್ತು ಅದಲ್ಲದೆ ನೀವು ಇದನ್ನು ಸೇವಿಸಿದಾಗ ಸ್ವಲ್ಪ ಹೊಟ್ಟೆ ತುಂಬಿದಾಗ ಅನಿಸುತ್ತೆ. ಆದ್ದರಿಂದ ಸೌತೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಕರೆಕ್ಟಾದ ಒಂದು ಟೈಮ್ನಲ್ಲಿ ನಿಮಗೆ ಹೊಟ್ಟೆ ಹಸಿವಾಗುತ್ತೆ. ಆ ಹೊಟ್ಟೆ ಹಸಿವಾದ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸ್ವೀಕರಿಸಬೇಕು. ಸೊ ಈ ಥರ ನೀವು ಮಾಡ್ತಾ ಬಂದರೆ ಈ ಒಂದು ಪೇಯ ಏನಿದೆ, ಈಗ ಮಜ್ಜಿಗೆಯಿಂದ ತಯಾರಿಸಲ್ಪಟ್ಟಂಥ ಪೇಯ ಏನಿದೆ, ಇದು ತುಂಬ ಉಪಯೋಗಕಾರಿ. ಇದನ್ನು ಸೇವಿಸ್ತಾ ಬನ್ನಿ, ನೀವು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿತೀರಾ. ಮತ್ತು ನಮಗೆ ಪತ್ರದ ಮುಖಾಂತರ ಬರೆದು ತಿಳಿಸೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ವೀಕ್ಷಕರೇ, ಕಪ್ಪು ಉಪ್ಪು, ಮೆಂತೆಕಾಳು, ಕೊತ್ತಂಬರಿ ಸೊಪ್ಪು ಹಾಗೂ ಮಜ್ಜಿಗೆ ಮತ್ತು ಸೌತೆಕಾಯಿಯಿಂದ ಮಾಡಿದಂಥ ಈ ಪೇಯ ಈಗ ಸಿದ್ಧವಾಗಿದೆ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಕಪ್ಪುಪ್ಪು, ಮೆಂತೆಕಾಳು, ಮಜ್ಜಿಗೆ, ಸೌತೆಕಾಯಿ ಪೇಸ್ಟ್ ಹಾಗೂ ಕೊತ್ತಂಬರಿ ಸೊಪ್ಪು. ತಯಾರಿಸುವ ವಿಧಾನ: ಕುಟಾಣಿಗೆ ಕೊತ್ತಂಬರಿ ಸೊಪ್ಪು, ಕಪ್ಪುಪ್ಪು, ಮೆಂತೆಕಾಳನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಲೋಟದಲ್ಲಿರುವ ಮಜ್ಜಿಗೆಗೆ ಕುಟ್ಟಿದ ಮಿಶ್ರಣ ಮತ್ತು ಸೌತೆಕಾಯಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಬನ್ನಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಮತ್ತೊಂದು ಸುಲಭವಾದ ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತೇಳಿ ನೋಟ್ ಮಾಡ್ಕೊಳ್ಳಿ. ಪಪ್ಪಾಯ ಹಣ್ಣಿನ ಪೇಸ್ಟ್, ಕ್ಯಾರೆಟ್ ಪೇಸ್ಟ್, ಹೆಸರು ಬೇಳೆ, ಇದನ್ನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಕಪ್ಪುಪ್ಪು ಹಾಗೂ ಸಾಸಿವೆ ಕಾಳು. ಈಗ ಮೊದಲಿಗೆ ನಾವು ಈ ಕುಟಾಣಿಯನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಕಾಳು ಮತ್ತು ಚಿಟಿಕೆಯಷ್ಟು ಉಪ್ಪನ್ನು ಬೆರೆಸಬೇಕು. ಈಗ ಇದನ್ನು ಪುಡಿ ಮಾಡ್ಕೊಳ್ಳಿ.
ಕಿರಣ್ಮಯಿ ಅವರಿಗೆ ಇದು ಸಿದ್ಧವಾಗಿದೆ. ಒಂದು ಬಟ್ಲನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ಮತ್ತು ಇದಕ್ಕೆ ಈ ಪಪ್ಪಾಯ ಹಣ್ಣಿನ ಪೇಸ್ಟ್, ಕ್ಯಾರೆಟ್ ಪೇಸ್ಟನ್ನು ಮಿಶ್ರಣ ಮಾಡಬೇಕಾಗತ್ತೆ. ಈಗ ಈ ಬಟ್ಟಲಿಗೆ ಏನು ನಾವು ಮಿಶ್ರಣ ಮಾಡ್ಕೊಂಡಿದ್ವಿ, ಸಾಸಿವೆ ಕಾಳು ಹಾಗೂ ಕಪ್ಪುಪ್ಪು, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತೀಗ ಈ ಕ್ಯಾರೆಟಿನ ಪೇಸ್ಟ್ ಅರ್ಧ ಚಮಚದಷ್ಟು ಹೆಸರು ಬೇಳೆಯ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕಬೇಕು. ಕೊನೆಯದಾಗಿ 1 ಚಮಚದಷ್ಟು ಪಪ್ಪಾಯ ಹಣ್ಣಿನ ಪೇಸ್ಟ್ ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಆದರ್ಶ್ ಅವರೇ, ಇದರಲ್ಲಿ ನಾವು ಹೆಸರು ಬೇಳೆಯ ಪೇಸ್ಟನ್ನು ಏನಕ್ಕೆ ಉಪಯೋಗಿಸಿದ್ವಿ? ಇದು ಮುಖ್ಯವಾಗಿ ದೇಹದ ತೂಕ, ನಾನು ಮೊದಲೇ ಹೇಳಿದ್ದೀನಿ, ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇವೆಲ್ಲ ಸಮ ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಪಪ್ಪಾಯಿ ಮತ್ತು ಕ್ಯಾರೆಟ್ ಅದ್ರ ಜೊತೆ ಹೆಸರು ಬೇಳೆ ಜೊತೆ ಬೆರೆತಾಗ ಆ ಒಂದು ಏನು ಆ ಫ್ಯಾಟ್ ಶೇಖರಣೆಗೊಂಡಿರುತ್ತೆ ಅದನ್ನು ಮಲರೂಪವಾಗಿ ಏನು ವಿಸರ್ಜನೆ ಮಾಡ್ತೀವಿ ಆ ಟೈಮ್ನಲ್ಲಿ ಅದನ್ನು ಹೋಗಲಾಡಿಸೋದಕ್ಕೆ, ಫ್ಯಾಟನ್ನು, ಕೊಬ್ಬಿನ ಅಂಶವನ್ನು ಹೋಗಲಾಡಿಸುವಂಥ ಕೆಲಸ ಈ ಹೆಸರುಬೇಳೆ ಮತ್ತು ಪಪ್ಪಾಯ ಹಾಗೂ ಕ್ಯಾರೆಟ್ ಮಿಕ್ಸ್ ಆದಾಗ ಈ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಮತ್ತು ಇದು ದೇಹಕ್ಕೆ ಸ್ವಲ್ಪ ಉಷ್ಣತೆಯನ್ನು ಕೊಡುತ್ತೆ. ಅದನ್ನು ಕಾಪಾಡೋದಕ್ಕೋಸ್ಕರ ಹೆಸರುಬೇಳೆಯನ್ನು ನಾವು ಉಪಯೋಗಿಸ್ತೀವಿ. ಮತ್ತು ಅದಲ್ಲದೆ ಹೆಸರುಬೇಳೆ ಯಾವುದು ನಮ್ಮ ಸಾಸಿವೆ ಕಾಳು ಉಷ್ಣತೆಯನ್ನು ಕೊಡುತ್ತೆ, ಅದನ್ನು ತಂಪಾಗಿಸೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಪಪ್ಪಾಯ ಹಣ್ಣಿನ ಸೇವನೆಯಿಂದ ಫ್ಯಾಟು ಆದಷ್ಟು ಕಡಿಮೆ ಆಗುತ್ತೆ ಮತ್ತು ಮನುಷ್ಯ ಉತ್ಸಾಹಪೂರ್ವಕವಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಇವನ್ನೆಲ್ಲ ಸೇರಿಸಿ ಮಾಡಿದಂಥ ಈ ಒಂದು ಲೇಹ್ಯ ಅಂತಲೇ ಹೇಳ್ಬೋದು. ಇದನ್ನು ದಿವಸಕ್ಕೆ 1 ಬಾರಿ ಮಾತ್ರ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ತೆಗೆದುಕೊಳ್ಬೇಕು. ಮತ್ತು ಸೇವಿಸುವಂಥ ಆಹಾರದ ಪದ್ಧತಿ ಏನಿದೆ ಅದು ಲಿಮಿಟೆಡ್ ಆಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಇದು ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಪಪ್ಪಾಯಿ ಪೇಸ್ಟ್, ಕ್ಯಾರೆಟ್ ಪೇಸ್ಟ್, ಹೆಸರುಬೇಳೆ ಪೇಸ್ಟ್, ಕಪ್ಪುಪ್ಪು ಹಾಗೂ ಸಾಸಿವೆ. ತಯಾರಿಸುವ ವಿಧಾನ: ಕುಟಾಣಿಗೆ ಸಾಸಿವೆ ಮತ್ತು ಕಪ್ಪುಪ್ಪನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಕ್ಯಾರೆಟ್ ಪೇಸ್ಟ್, ಹೆಸರುಬೇಳೆ ಪೇಸ್ಟ್ ಹಾಗೂ ಪಪ್ಪಾಯಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಮನೆ ಔಷಧ ಸಿದ್ಧ.